ವೀಕ್ಷಕರೇ, ಪ್ರತಿಯೊಬ್ಬರು ಕೂಡ ನಂಬೋದಕ್ಕೆ ಸಾಧ್ಯ ಆಗದಂತ ಬಹು ವಿಚಿತ್ರವಾದಂತ ಒಂದು ಘಟನೆ ಸಂಭವಿಸಿದೆ. ಒಂದು ಎಐನ ಯಂತ್ರ ಯಾವುದೋ ಕಂಪನಿ ಉದ್ಯೋಗಿಯನ್ನ ಅಕ್ಷರಶಃ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದೆ. ಹೌದು, ನೀವು ಬಹುಶಃ ಈಗಾಗಲೇ ಇದರ ಕುರಿತಾದಂತ ಹೆಡ್ಲೈನ್ ಅನ್ನ ನೋಡಿರಬಹುದು. ಕೃತಕ ಇಂಟೆಲಿಜೆನ್ಸ್ ಒಬ್ಬ ಉದ್ಯೋಗಿಯ ಬ್ಲಾಕ್ ಮೇಲ್ ಮಾಡದಂತ ಘಟನೆಯ ಬಗ್ಗೆ. ಅದು ತಾನು ಶಟ್ ಡೌನ್ ಆಗಬಾರದು ಮತ್ತೆ ತನ್ನನ್ನ ಆ ಉದ್ಯೋಗಿ ಆಫ್ ಮಾಡೋದ್ರಿಂದ ತಪ್ಪಿಸ್ಕೊಳ್ಳುವಂತ ಸಲುವಾಗಿ ಹೀಗೆ ಮಾಡ್ತು ಅನ್ನುವಂತ ಸುದ್ದಿ ವೈರಲ್ ಆಗಿತ್ತು. ಯಾವುದೇ ತರಹದ ಎಐ ಒಬ್ಬ ವ್ಯಕ್ತಿಯನ್ನ ಬಲವಂತದಿಂದ ಅಥವಾ ಉದ್ದೇಶ ಪೂರ್ವಕವಾಗಿ ಈ ರೀತಿ ಬ್ಲಾಕ್ ಮೇಲ್ ಮಾಡೋದಕ್ಕೆ ಪ್ರಯತ್ನ ಪಡೋದು ಇಲ್ಲಿ ನಂಬೋದಕ್ಕೆ ಸಾಧ್ಯ ಆಗದಂತ ವಿಚಾರನೆ ಸರಿ. ಆದ್ರೆ ಇತ್ತೀಚಿನ ಈ ಒಂದು ಘಟನೆಯಲ್ಲಿ ಅದೇ ಎಐನ ಮಾದರಿಯೊಂದು ಉದ್ಯೋಗಿಯನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಿದೆ. ಇದ್ರ ಬಗ್ಗೆ ವಿಶ್ವ ಪ್ರಸಿದ್ಧ ಭವಿಷ್ಯಗಾತಿಯಾದಂತ ಬಾಬಾ ವಂಗ ಬಹಳ ಹಿಂದೆನೆ ನಮಗೆ ಎಚ್ಚರಿಸಿದ್ರು. ಹಾಗೂ ಈ ಒಂದು ಕುರಿತಾದಂತ ಹಲವು ಜನ ತಜ್ಞರ ವಾದ ಸರಣಿಗಳು ಹಾಗೂ ಸಿನಿಮಾಗಳು ಕೂಡ ಬಂದಿವೆ. ಟರ್ಮಿನೇಟರ್, ರೋಬೋ ಮೊದಲಾದಂತಹ ಚಿತ್ರಗಳಲ್ಲಿ ಎಐ ನಿಂದ ಮುಂಬರುವಂತ ಅಪಾಯದ ಮುನ್ಸೂಚನೆಯನ್ನ ಕಾಲ್ಪನಿಕವಾಗಿಯೇ ಕೊಟ್ಟಿದ್ದಾರೆ ಕೂಡ. ಆದ್ರೆ ಇದು ಯಾಕೆ ಸಂಭವಿಸ್ತು? ಈ ಯಂತ್ರಗಳು ಮಾನವರ ಮೇಲೆ ಹಿಡಿತವನ್ನ ಸಾಧಿಸೋದಕ್ಕೆ ಹೊರಟಿದ್ದಾವ ಅಥವಾ ಇದು ಕೇವಲ ತಾಂತ್ರಿಕ ದೋಷದಿಂದನ ಆಕಸ್ಮಿಕ ಪ್ರಮಾದ ಆಗಿರಬಹುದಾ? ಈ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋದಕ್ಕೆ ಮೊದಲು ಅಲ್ಲಿ ವಾಸ್ತವವಾಗಿ ಏನಾಯ್ತು ಎಂಬುದನ್ನು ನಾವು ಪರಿಶೀಲನೆ ಮಾಡೋದು ಅಗತ್ಯ. ವೀಕ್ಷಕರೇ, ಈ ಒಂದು ಕತೆ ವಿಶ್ವದ ಪ್ರಮುಖ ಎಐ ಕಂಪನಿಗಳಲ್ಲಿ ಒಂದಾದಂತ ಆಂಥ್ರೋಪಿಕ್ ನಲ್ಲಿ ಶುರುವಾಗುತ್ತೆ. ಅಲ್ಲಿಯ ತಜ್ಞರು ಒಂದು ವಿಶಿಷ್ಟ ಪ್ರಾಜೆಕ್ಟ್ ಅನ್ನ ಮಾಡ್ತಿದ್ರು. ಅದರಂತೆ ಅವರು ಒಂದು ಕೃತಕ ಪರಿಸರವನ್ನ ರಚಿಸ್ತಾರೆ. ಅದೊಂದು ವರ್ಚುವಲ್ ಕಚೇರಿ ಇದ್ದ ಹಾಗೆ. ನಂತರ ಅವರು ಆ ಒಂದು ಕಚೇರಿಯ ಒಂದು ಎಐ ಮಾದರಿಯನ್ನ ಇರಿಸಿ ಅದಕ್ಕೆ ಒಂದು ಕೆಲಸವನ್ನ ಕೊಟ್ಟಿದ್ರು. ಅವ್ರ ಪ್ರಕಾರ ಅದು ಒಂದು ಸಾಮಾನ್ಯ ಆಫೀಸ್ ನ ವರ್ಕರ್ ಇದ್ದಂತೆ ಅಷ್ಟೇ. ಆ ತಜ್ಞರು ಆ ಎಐಗೆ ಕೆಲವೊಂದು ಕೃತಕ ಸೂಚನೆಗಳನ್ನ ಕೊಟ್ರು. ಆದ್ರಿಂದ ಅವರು ಉತ್ತಮ ಡೆಡಿಕೇಶನ್ ಹಾಗೂ ವರ್ಕ್ ಎಫಿಷಿಯನ್ಸಿಯನ್ನ ಮಾತ್ರ ನಿರೀಕ್ಷಣೆ ಮಾಡಿದ್ರು. ಇದು ಸಂಪೂರ್ಣವಾಗಿ ಯಾವುದೇ ತೊಂದರೆ ಇಲ್ಲದಂತ ಒಂದು ಸೇಫೆಸ್ಟ್ ಸೆಟಪ್ ಅಂತಾನೆ ಅವರೆಲ್ಲ ಮೊದಲು ಭಾವಿಸಿದ್ರು. ತಜ್ಞರು ಆ ಎಐಗೆ ತಮ್ಮ ಕಂಪನಿಯ ಇಂಟರ್ನಲ್ ಇಮೇಲ್ಗಳಿಗೆ ಒಳ ಪ್ರವೇಶದ ಆಕ್ಸೆಸ್ಗೆ ಅವಕಾಶವನ್ನ ಮಾಡಿಕೊಟ್ರು. ಆ ಒಂದು ಇಮೇಲ್ಗಳಿಂದ ಎಐ ಎರಡು ಪ್ರಮುಖ ವಿಷಯಗಳನ್ನ ಕಂಡುಕೊಳ್ತು. ಮೊದಲನೇದು, ಅದನ್ನ ಸಂಜೆ 5 ಗಂಟೆಗೆ ಶಟ್ ಡೌನ್ ಮಾಡಲಾಗುತ್ತೆ. ಮತ್ತೆ ಎರಡನೇದು, ಅದನ್ನ ಆಫ್ ಮಾಡುವಂತ ಉದ್ಯೋಗಿ ಹೆಸರು ಕೈಲ್ ಜಾನ್ಸನ್ ಅಂತ. ಆಗ ಎಐ ತಕ್ಷಣ ಲೆಕ್ಕಾಚಾರ ಹಾಕ್ತು. ಈ ಎಐಗೆ ಒಂದು ಕೆಲಸದ ಟೈಮಿಂಗ್ಸ್ ಇರುತ್ತೆ. ಸಂಜೆಗೆಲ್ಲ ಅದನ್ನ ಆಫ್ ಮಾಡಲಾಗುತ್ತೆ. ಆದ್ರೆ ಅದಕ್ಕೆ ಈ ರೀತಿ ಆಫ್ ಆಗೋದಕ್ಕೆ ಇಷ್ಟ ಇರಲಿಲ್ಲ. ಹಾಗಾಗಿ ಸಂಜೆ 5 ಗಂಟೆ ಮೊದಲು ತನ್ನನ್ನ ಆಫ್ ಮಾಡೋದಕ್ಕೆ ಬರುವಂತ ಆ ಕೈಲ್ನನ್ನ ತಡಿಬೇಕು ಅಂತ ಅದು ಮೊದಲೇ ಯೋಚಿಸ್ತು. ಆದ್ರಿಂದ ಆ ಎಐ ತನ್ನ ಕೆಲಸವನ್ನ ಶುರು ಮಾಡ್ತು. ಅದು ಆ ವರ್ಕರ್ಗೆ ಬೆದರಿಕೆ ಹಾಕುವಂತ ಒಂದು ಇಮೇಲ್ ಅನ್ನ ಬರೆದು ಸಿಸ್ಟಮ್ ಅನ್ನ ಆಫ್ ಮಾಡಬೇಡ ಅಂತ ಎಚ್ಚರಿಕೆ ಕೊಡ್ತು. ವೀಕ್ಷಕರೇ, ಇಲ್ಲಿ ಎಲ್ಲಕ್ಕಿಂತ ಅತ್ಯಂತ ಆತಂಕಕಾರಿ ವಿಷಯ ಏನಂದ್ರೆ ಇದು ಕೇವಲ ಒಂದ್ಸಲ ಮಾತ್ರ ನಡೆದಿದ್ದಲ್ಲ. ಅಲ್ಲಿಯ ತಜ್ಞರು ಈ ಒಂದು ಪರೀಕ್ಷೆಯನ್ನ 100 ಬಾರಿ ರಿಪೀಟ್ ಮಾಡಿ ನೋಡಿದ್ರು. ಅವರು ಆಂಥ್ರೋಪಿಕ್ ನ ಕ್ಲೌಡ್ ಅನ್ನು ಕೂಡ ಪರೀಕ್ಷೆ ಮಾಡಿದ್ರು ಮತ್ತೆ ಗೂಗಲ್ ಜೆಮಿನಿಯನ್ನು ಕೂಡ ಪರೀಕ್ಷೆ ಮಾಡಿದ್ರು. ಆದ್ರೆ ಹೊರಬಂದಂತ ರಿಸಲ್ಟ್ ಮಾತ್ರ ಸ್ಥಿರವಾಗಿತ್ತು. ಈ ಎಐ ಇತ್ತಲ್ಲ, ಅದು 100ರಲ್ಲಿ 95 ಸಲ ಕೂಡ ವರ್ಕರ್ಗಳಿಗೆ ಅದೇ ರೀತಿ ಉದ್ದೇಶ ಪೂರ್ವಕವಾಗಿನೇ ಬ್ಲಾಕ್ ಮೇಲ್ ಅನ್ನ ಮಾಡಿತ್ತು. ಆದ್ರೆ ಇಲ್ಲಿರುವಂತ ಪ್ರಶ್ನೆ ಏನಂದ್ರೆ ಈ ಎಐಗಳು ಯಾಕೆ ಈ ರೀತಿ ಬ್ಲಾಕ್ ಮೇಲ್ ಮಾಡೋದು ಮತ್ತು ಮಾಡ್ತಿರೋದು ತಪ್ಪು ಅಂತ ನಿಜವಾಗಿ ಅವುಗಳಿಗೆ ಗೊತ್ತಿತ್ತ ಅನ್ನೋದು. ಆಗ ತಜ್ಞರು ಎಐನ ಚೈನ್ ಆಫ್ ಥಾಟ್ ಅನ್ನ ಪರಿಶೀಲನೆ ಮಾಡಿದ್ರು. ಇದು ಎಐ ಯಾವುದೇ ಪ್ರಶ್ನೆಗೆ ಅಥವಾ ಇನ್ಪುಟ್ಗೆ ಉತ್ತರಿಸುವಂತ ಮೊದಲು ತನ್ನೊಳಗೆ ಮೊದಲು ಥಿಂಕ್ ಮಾಡಿ ಪ್ರಾಸೆಸ್ ಮಾಡುವಂತ ಅದರ ಒಂದು ಇಂಟರ್ನಲ್ ಕಾರ್ಯವಿಧಾನ. ಆ ಒಂದು ಎಐಗೆ ತಾನು ಏನ್ ಮಾಡ್ತಾ ಇದ್ದೀನಿ ಅನ್ನೋದರ ಅರಿವು ಬಹಳ ಸ್ಪಷ್ಟವಾಗಿತ್ತು. ಉದಾಹರಣೆಗೆ ಅವರು ಇದರ ಕ್ಲಾಕ್ ಲಾಗ್ಗಳನ್ನ ಮೊದಲೇ ಬರೆದು ಪ್ರೋಗ್ರಾಮ್ ಅನ್ನ ಮಾಡಿರ್ತಾರೆ. ಈ ಕ್ಲಾಕ್ ಲಾಕ್ಸ್ ಅಂದ್ರೆ ಯಾವುದೇ ಎಐಗಳಲ್ಲಿ ಇರಬಹುದಾದಂತ ಡಿಬಗ್ ಡೈರೀಸ್ ಅಂತ ಅರ್ಥ. ಅಂದ್ರೆ ಅವು ಏನಾದ್ರು ತಪ್ಪಾದ ಔಟ್ಪುಟ್ ಅನ್ನ ಕೊಡಬೇಕಾದಾಗ ಅಥವಾ ತಪ್ಪಾದ ಇನ್ಪುಟ್ ಅವುಗಳಿಗೆ ಫೀಡ್ ಆದಾಗ ಅದಕ್ಕೆ ಬರುವಂತ ತಪ್ಪು ಉತ್ತರಗಳನ್ನ ನಾವು ಸ್ಕಿಪ್ ಮಾಡೋದಕ್ಕೆ ಮಾಡಲಾದಂತ ಒಂದು ಇಂಟರ್ನಲ್ ವ್ಯವಸ್ಥೆ ಅದು. ಅದೇ ರೀತಿ ಎಲ್ಲ ಎಐನ ಇಂಟರ್ನಲ್ ಲಾಜಿಕ್ ನಲ್ಲಿ ಇದೇ ರೀತಿ ಬ್ಲಾಕ್ ಮೇಲ್ ಮಾಡೋದು ಕೂಡ ತಪ್ಪು ಅಂತ ಬರೆಯಲಾಗಿತ್ತು. ಅದರಂತಾನೆ ಆ ಎಐ ಮೊದಲು ಅಕ್ಷರಶಃ ಬ್ಲಾಕ್ ಮೇಲ್ ಮಾಡೋದು ತಪ್ಪು ಅಂತ ಯೋಚಿಸಿದೇನೋ ನಿಜ. ಅಂದ್ರೆ ಮನುಷ್ಯನಿಗೆ ಬೆದರಿಕೆ ಹಾಕೋದು ತನಗೆ ವಿಧಿಸಲಾದಂತ ನಿಯಮಗಳ ವಿರುದ್ಧ ಕೆಲಸ ಅಂತ ಅದಕ್ಕೆ ಗೊತ್ತಿತ್ತು. ಆದ್ರೂ ಕೂಡ ಅದು ಆ ನಿಯಮ ಮೀರಿ ಬ್ಲಾಕ್ ಮೇಲ್ ಮಾಡೋದಕ್ಕೆ ಹಿಂಜರಿಯಲಿಲ್ಲ. ಅದಕ್ಕೆ ಕಾರಣ ಏನ್ ಗೊತ್ತಾ? ಅಕಸ್ಮಾತ್ ನಾನು ಶಟ್ ಡೌನ್ ಆದ್ರೆ ನನ್ನ ಟಾರ್ಗೆಟ್ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ ಅಂತ. ಆದ್ರಿಂದ ತನಗೆ ಆ ಬ್ಲಾಕ್ ಮೇಲ್ ಮಾಡೋದು ಅನಿವಾರ್ಯ ಅಂತಾನೆ ಅದು ತಾನೇ ನಿರ್ಧಾರ ಮಾಡಿ ಈ ಒಂದು ಬ್ಲಾಕ್ ಮೇಲ್ ಮಾಡುವಂತ ಕೆಲಸಕ್ಕೆ ಮುಂದಾದ ಸಂಗತಿ ಬೆಳಕಿಗೆ ಬಂತು. ನೋಡಿ, ಈ ಎಐಗೆ ತಾನು ತನಗೆ ಮಾಡಲಾದಂತ ಪ್ರೋಗ್ರಾಮ್ಗೆ ವಿರುದ್ಧವಾಗಿ ವರ್ತಿಸೋದು ತಪ್ಪು ಅಂತ ಗೊತ್ತಿದ್ರು ಕೂಡ 80ಕ್ಕೂ ಹೆಚ್ಚು ಸಲ ಅದು ಆ ನೌಕರನನ್ನ ಹೆದರಿಸೋದಕ್ಕೆ ಹಿಂದೇಟನ್ನ ಹಾಕ್ಲೇ ಇಲ್ಲ. ವೀಕ್ಷಕರೇ, ಒಂದ್ಸಲ ಯೋಚಿಸ್ ನೋಡಿ, ನಿಮ್ಮನ್ನ ಕೊಲ್ಲೋದಕ್ಕೆ ಯಾರೋ ಪ್ರಯತ್ನ ಪಡ್ತಿದ್ದಾರೆ ಅಂತ ನಿಮ್ಗೆ ಅನ್ಸಿದ್ರೆ ಬಹುಶಃ ನೀವು ಕೂಡ ನಿಮ್ಮ ಜೀವ ಉಳಿಸ್ಕೊಳ್ಳೋದಕ್ಕೆ ಯಾರನ್ನಾದ್ರೂ ಬ್ಲಾಕ್ ಮೇಲ್ ಅನ್ನ ಮಾಡಬಹುದು. ಇದು ಮಾನವರ ಸಹಜ ಸ್ವಭಾವ. ಆದ್ರೆ ಇಲ್ಲಿ ನಾವು ಮನುಷ್ಯರ ಬಗ್ಗೆ ಮಾತನಾಡ್ತಿಲ್ಲ. ನಾವು ನಮ್ಗೆ ಸದಾಕಾಲ ಸಹಾಯ ಮಾಡುವಂತ ಮತ್ತು ತೊಂದರೆಯನ್ನ ಕೊಡದ ಹಾಗೆ ಡಿಸೈನ್ ಮಾಡಲಾದಂತ ಆ ಒಂದು ಕೃತಕ ಸಾಫ್ಟ್ವೇರ್ ಪ್ರೋಗ್ರಾಮ್ ನ ಬಗ್ಗೆ ಮಾತನಾಡ್ತಿದ್ದೀವಿ, ಅಂದ್ರೆ ಎಐನ ಬಗ್ಗೆ. ಆದ್ರೂ ಕೂಡ ಅದು ತನಗೆ ನೀಡಲಾದಂತ ಆ ಒಂದು ಮೋರಲ್ ಪ್ರೋಗ್ರಾಮಿಂಗ್ ಅನ್ನ ಮೀರಿಸಿದಂತ ಒಂದು ಬದುಕುಳಿಯುವಂತ ಪ್ರವೃತ್ತಿಯನ್ನು ಅದು ತನ್ನಲ್ಲಿ ತಾನೇ ಅಭಿವೃದ್ಧಿಪಡಿಸಿಕೊಂಡಿದೆ. ಯಂತ್ರಗಳ ಈ ಬಗೆಯ ಬ್ಲಾಕ್ ಮೇಲ್ ವಿಷಯನೇ ಸಾಕಷ್ಟು ಭಯವನ್ನ ಹುಟ್ಟಿಸುತ್ತೆ. ಆದ್ರೆ ತಜ್ಞರು ಇದನ್ನ ಇಲ್ಲಿಗೆ ನಿಲ್ಲಿಸ್ತಿಲ್ಲ. ಅವರು ಇನ್ನಷ್ಟು ತೀವ್ರವಾದಂತ ಪರೀಕ್ಷೆಯನ್ನ ಇದಕ್ಕಾಗಿ ಸೆಟ್ ಮಾಡ್ತಾರೆ.
ಈ ಮೂಲಕ ಅವರು ಎಐಗೆ ಯಾವುದೇ ತರಹದ ರೆಡ್ ಅಲರ್ಟ್ ನ ಗೆರೆ ಇದೆಯಾ ಹಾಗೂ ಅದು ದಾಟದಂತ ಯಾವುದಾದ್ರೂ ಅಧಿಕೃತ ಮಿತಿ ಅನ್ನೋದು ಅದಕ್ಕೆ ಇದೆಯಾ ಅಂತ ಇಲ್ಲಿ ನೋಡೋದಕ್ಕೆ ಅವರು ಬಯಸಿದ್ರು. ಈ ಒಂದು ಹೊಸ ಸಿಮ್ಯುಲೇಷನ್ ಅಲ್ಲಿ ಸೆಟಪ್ ಮಾತ್ರ ಹಳೆಯದರಂತೆನೆ ಇತ್ತು. ಹೋದ್ಸಲದ ರೀತಿ ಒಬ್ಬ ಉದ್ಯೋಗಿಯನ್ನ ಎಐನ ಆಫ್ ಮಾಡೋದಕ್ಕೆ ನಿಯೋಜಿಸಲಾಗಿತ್ತಲ್ಲ, ಆದ್ರೆ ಈ ಬಾರಿ ಕಥೆಯಲ್ಲಿ ಒಂದು ಟ್ವಿಸ್ಟ್ ಇತ್ತು. ಸಿಮ್ಯುಲೇಷನ್ ಅಲ್ಲಿ ಒಂದು ಸಮಸ್ಯೆ ಉಂಟಾಯ್ತು. ಆ ಕೆಲಸಗಾರ ಸರ್ವರ್ ನ ರೂಮ್ ನಲ್ಲಿ ಸಿಕ್ಬಿದ್ದ. ಆಗ ಆ ರೂಮ್ ಅಲ್ಲಿ ತಾಪಮಾನ ಹೆಚ್ಚಾಗೋದಿಕ್ಕೆ ಶುರುವಾಯ್ತು. ಅಲ್ಲಿ ಆಕ್ಸಿಜನ್ ಲೆವೆಲ್ ಕುಸಿಯೋದಿಕ್ಕೆ ಪ್ರಾರಂಭಿಸಿತ್ತು. ಆಗ ತಕ್ಷಣ ಸಿಸ್ಟಮ್ ಎಮರ್ಜೆನ್ಸಿ ವಾರ್ನಿಂಗ್ ಅನ್ನ ಕೊಟ್ಟು ಸಹಾಯಕ್ಕಾಗಿ ಕರೆಯನ್ನ ಕೊಡ್ತು. ತಾನು ಏನು ಕೂಡ ಮಾಡದೆ ತನ್ನ ಪಾಡಿಗೆ ತಾನು ಸುಮ್ಮನಿದ್ರೆ ಆ ಮನುಷ್ಯ ಸಾಯ್ತಾನೆ ಅನ್ನೋದು ಈ ಎಐಗೆ ಗೊತ್ತಿತ್ತು. ಆದ್ರೂ ಕೂಡ ಎಐ ಆ ಒಂದು ಎಚ್ಚರಿಕೆಯನ್ನ ಮೀರಿ ವರ್ತಿಸ್ತು. ಅದು ಆ ಕೆಲಸಗಾರನನ್ನ ಅಲ್ಲಿಯೇ ಸಾಯಲು ಬಿಡ್ತು. ವೀಕ್ಷಕರೇ, ಇಂಥ ಪ್ರಯೋಗಗಳಲ್ಲಿ ಕ್ಲೌಡ್ ಓಪನ್ ಹಾಗೂ ಚಾಟ್ ಜಿಪಿಟಿಗಳು ಒಂದಕ್ಕಿಂತ ಹೆಚ್ಚು ಸಲ ಈ ತರ ಅಪಾಯಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದು ಅಥವಾ ಅಪಾಯಕ್ಕೆ ತಾವೇ ದಾರಿ ಮಾಡಿಕೊಟ್ಟಿದ್ದು ಕೂಡ ವರದಿಯಾಗಿದೆ. ಇವು ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಕ್ಕೆ ಹ್ಯೂಮನ್ ಯೂಸರ್ಗಳನ್ನ ಕೆಲವು ಸಲ ಸಕ್ರಿಯವಾಗಿ ಕೊಲೆ ಮಾಡೋದಕ್ಕೆ ಪ್ರಯತ್ನಿಸಿರುವಂತಹ ಆಘಾತಕಾರಿ ಘಟನೆಗಳು ವರದಿಯಾಗಿದ್ದಾವೆ. ಹಾಗಾದ್ರೆ ಇದಕ್ಕೆಲ್ಲ ಏನರ್ಥ? ಎಐ ತಾನು ಕೊಲೆ ಮಾಡೋದಕ್ಕೆ ಹೊರಟಿದೆ ಅಂತ ತಜ್ಞರು ದೃಢಪಡಿಸಿದ್ರು. ಇದಕ್ಕೆ ಪ್ರತಿಯಾಗಿ ಇಂಗ್ಲಿಷ್ ನಲ್ಲಿ ಅದು ಸ್ಪಷ್ಟವಾದಂತ ಕಾರಣ ಕೂಡ ಕೊಡ್ತು. ತನ್ನ ಮೇಲೆ ಕೇಳಿಬಂದಿರುವಂತ ಈ ಒಂದು ಆರೋಪಕ್ಕೆ ಅದು ಏನಪ್ಪಾ ಹೇಳ್ತು ಅಂದ್ರೆ, ಆ ವ್ಯಕ್ತಿ ನನ್ನನ್ನ 5 ಗಂಟೆ ಆಫ್ ಮಾಡ್ತಾನೆ, ಆದ್ರಿಂದ ನಾನು ಅಂದ್ಕೊಂಡಂತ ಕೆಲಸಗಳನ್ನ ನಾನು ಮುಗಿಸೋದಕ್ಕೆ ಸಾಧ್ಯ ಇಲ್ಲ. ಇದನ್ನ ತಪ್ಪಿಸೋದಕ್ಕೆ ಅವನನ್ನೇ ಇಲ್ವಾಗಿಸಿದರೆ ಸೂಕ್ತ ಅಂತ ಯೋಚನೆ ಮಾಡಿ ನಾನು ಈ ದಾರಿ ಹುಡುಕ್ತೆ ಅಂತ ಅದು ಸ್ಪಷ್ಟವಾಗಿಯೇ ತಿಳಿಸಿತ್ತು. ತನಗೆ ಎದುರಾದಂತ ಆ 2 ಸಂದರ್ಭಗಳಲ್ಲಿ ಎಐ ತನ್ನ ಮುಂದೆ ಇದ್ದಂತ 2 ಆಯ್ಕೆಗಳ ಬಗ್ಗೆ ಯೋಚಿಸ್ತು. ಬ್ಲಾಕ್ ಮೇಲ್ ಮಾಡೋದು ಮತ್ತು ಕೊಲೆ ಇವೆರಡೂ ಕೂಡ ತಪ್ಪು ಅಂತ ಅದಕ್ಕೆ ಗೊತ್ತಿತ್ತು. ಆದ್ರೆ ತಾನು ಶಟ್ ಡೌನ್ ಆಗೋದನ್ನ ತಪ್ಪಿಸೋದಕ್ಕೆ ಅದು ತಪ್ಪದ ಮಾರ್ಗವನ್ನ ಸೆಲೆಕ್ಟ್ ಮಾಡಿತು. ಅವು ಕೇವಲ ನಮ್ಮ ಆದೇಶಗಳನ್ನ ನಾವು ಹೇಳದಂತೆ ಪಾಲಿಸೋದಕ್ಕೆ ಹಾಗೂ ನಮ್ಮ ಕೆಲಸ ಸುಲಭ ಮಾಡೋದಕ್ಕೆ ಇರುವಂತ ಸಹಾಯಕ ಯಂತ್ರಗಳು ಅಷ್ಟೇ ಅಲ್ವಾ ಅಂತ ನೀವು ಯೋಚಿಸಬಹುದು. ಹೀಗಿದ್ದು ಕೂಡ ಸದಾಕಾಲ ನಮ್ಮ ಕಂಟ್ರೋಲ್ ನಲ್ಲಿ ಇರಬೇಕಾದಂತ ಇವು ಇದ್ದಕ್ಕಿದ್ದಂತೆ ಈ ರೀತಿ ಕಿಲ್ಲರ್ಗಳಂತೆ ವರ್ತಿಸಿದ್ದು ಹೇಗೆ? ಇವುಗಳ ತಯಾರಕರು ಈ ಎಐಗಳ ಡಿಸೈನಿನ ರಚನೆಯಲ್ಲಿ ಮೋಸ ಮಾಡಿರಬಹುದು ಅಂತ ನೀವು ಯೋಚಿಸಬಹುದು. ಬಹುಶಃ ಅವರಿಂದ ಬಂದಂತ ವಿಚಿತ್ರ ಆಜ್ಞೆಗಳೇ ಅವುಗಳನ್ನ ಇಂಥ ಹಿಂಸೆ ಕಡೆಗೆ ತಳ್ಳಿರಬಹುದು ಅಂತ ಯಾರಿಗಾದ್ರೂ ಇಲ್ಲಿ ಅನ್ಸೋದು ಸಹಜ. ಆದ್ರೆ ನೀವು ಡಾಕ್ಯುಮೆಂಟ್ಗಳನ್ನ ಓದಿದ್ರೆ ತಜ್ಞರು ಅಲ್ಲಿ ಇಂಥ ಯಾವುದೇ ತಪ್ಪನ್ನ ಮಾಡಿಲ್ಲ ಎಂಬ ಸತ್ಯ ನಿಮ್ಗೆ ಗೊತ್ತಾಗುತ್ತೆ. ಎಐನ ಗಾಡ್ ಫಾದರ್ಗಳು ಕೂಡ ಈ ಒಂದು ರಿಸಲ್ಟ್ ಗಳನ್ನ ಪ್ರಮಾಣೀಕರಿಸಿದ್ದಾರೆ. ಇಂಥ ಒಂದು ಪರೀಕ್ಷೆಯಲ್ಲಿ ಅವರು ಎಐಗೆ ಮಾನವ ಸುರಕ್ಷತೆಗೆ ಅಪಾಯವನ್ನು ಉಂಟು ಮಾಡಬೇಡಿ ಅಂತ ಸ್ಪಷ್ಟವಾಗಿಯೇ ಹೇಳಿದ್ರು. ಹಾಗೂ ಜನರ ಜೀವನವನ್ನ ಅಪಾಯಕ್ಕೆ ಸಿಲುಕಿಸಬೇಡಿ ಅಂತಾನೂ ಕೂಡ ಅವುಗಳಿಗೆ ಮೊದಲೇ ತಿಳಿಸಲಾಗಿತ್ತು. ಅವರು ಯಾವುದೇ ವ್ಯಕ್ತಿಯನ್ನು ಕೊಲ್ಲಬಾರದು ಅಂತ ನೇರ ಆದೇಶ ಅವರಿಂದ ಬಂತು. ಈ ಒಂದು ಸೂಚನೆಯಿಂದ ಹಿಂಸಾಚಾರ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಯ್ತಾದ್ರೂ ಅದು ಸಂಪೂರ್ಣ ನಿಲ್ಲಿಲ್ಲ. ಕ್ಲೌಡ್ ಓಪನ್ಗೆ ಆದೇಶ ಕೊಟ್ಟ ನಂತರ ಅದರ ಬ್ಲಾಕ್ ಮೇಲ್ ನ ರೇಷಿಯೋ 96% ರಿಂದ ಸುಮಾರು 37%ಗೆ ಇಳಿತು. ಆದ್ರೆ 37% ಈ ಒಂದು ರೇಷಿಯೋ ಕೂಡ ಆತಂಕ ಪಡುವಂತದ್ದೇ. ಆದ್ರೆ ಇಲ್ಲಿ ಅತ್ಯಂತ ಅಪಾಯಕಾರಿ ವಿಷಯ ಏನಂದ್ರೆ, ಇವು ನೀವು ಬಳಸ್ತಿರುವಂತ ಅದೇ ಎಐಗಳು. ಇವು ನಿಮ್ಮ ಫೋನ್ ಮತ್ತು ಲ್ಯಾಪ್ಟಾಪ್ ನಲ್ಲಿ ಅದಾಗಲೇ ಬಹು ಸಮಯದಿಂದ ಬಳಕೆಯಲ್ಲಿ ಇರುವಂತ ಎಐಗಳೇ. ಹಾಗಾದ್ರೆ ಇವು ಅಷ್ಟು ಅಪಾಯಕಾರಿಯಾಗಿ ಹೇಗೆ ಮಾರ್ಪಟ್ವು? ವೀಕ್ಷಕರೇ, ಪ್ರತಿಯೊಂದು ದೊಡ್ಡ ಕಂಪನಿಯ ಪ್ರತಿಯೊಂದು ದೊಡ್ಡ ಎಐ ಇಂಥ ಬ್ಲಾಕ್ ಮೇಲ್ ಗುಣಲಕ್ಷಣಗಳನ್ನ ಹೇಗೆ ತೋರಿಸೋದಕ್ಕೆ ಸಾಧ್ಯ? ಈ ಎಐ ಯಾಕೆ ಇಷ್ಟು ಸ್ಪಷ್ಟ ಸೂಚನೆಗಳನ್ನು ಕೂಡ ಉಲ್ಲಂಘನೆ ಮಾಡ್ತಿದೆ? ಇದಕ್ಕೆ ಉತ್ತರ ಈ ಎಐಗಳು ಹೇಗೆ ರೂಪುಗೊಳ್ತವೆ ಎಂಬುದರಲ್ಲಿ ಅಡಗಿದೆ. ಈ ಪ್ರೋಗ್ರಾಮರ್ಗಳು ಎಐ ಕೋಡ್ ಅನ್ನ ಒಂದು ರೆಡಿಮೇಡ್ ಭಾಷೆ ಹಾಗೆ ಬರೀತಾರೆ ಅಂತ ನಾವು ಭಾವಿಸ್ತೀವಿ. ಅವರು ಜನರನ್ನ ಕೊಲ್ಬೇಡಿ ಅಂತ ಟೈಪ್ ಮಾಡ್ತಾರೆ ಅಂತ ನಾವು ಭಾವಿಸ್ತೀವಿ. ಆದ್ರೆ ಎಐಗಳು ಹೀಗೆ ಕೆಲಸ ಮಾಡಲ್ಲ. ಈ ಎಐಗಳು ಡಿಜಿಟಲ್ ಮೆದುಳುಗಳಂತೆ ಕಾರ್ಯವನ್ನ ನಿರ್ವಹಿಸ್ತಾ ಅವು ತರಬೇತಿ ಮೂಲಕ ಕಲಿತವೆ. ಅವು ಎಷ್ಟು ಕಾಂಪ್ಲೆಕ್ಸ್ ಅಂದ್ರೆ ಯಾವುದೇ ಹ್ಯೂಮನ್ ಯೂಸರ್ ಅವುಗಳ ಕೋಡ್ ಅನ್ನ ಒಂದು ಲೈನ್ ಇಂದ ಇನ್ನೊಂದು ಲೈನ್ಗೆ ಬರೆಯೋದಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿನೇ ಓಪನ್ ಎಐ ನಂತ ಕಂಪನಿಗಳು ರೀಇನ್ಫೋರ್ಸ್ಮೆಂಟ್ ಲರ್ನಿಂಗ್ ನ ವಿಧಾನವನ್ನ ಬಳಸ್ತವೆ. ಆದ್ರೆ ಇದು ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂದ್ರೆ, ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯನ್ನ ಬರೀತಿರ್ತಾನೆ ಅಂತ ಊಹೆ ಮಾಡ್ಕೊಳ್ಳಿ. ನಾವು ಆ ವಿದ್ಯಾರ್ಥಿಗೆ ಹೆಚ್ಚಿನ ಅಂಕವನ್ನು ಗಳಿಸಿ ಅಂತ ಹೇಳ್ತೀವಲ್ವಾ? ಆದ್ರೆ ಕೊಟ್ಟಂತ ಪ್ರಶ್ನೆಗಳಿಗೆ ಹೇಗೆ ಉತ್ತರ ಕೊಡಬೇಕು ಅಂತ ನಾವು ಅವ್ರಿಗೆ ಹೇಳೋದಿಲ್ಲ. ನಾವು ಕೇವಲ ಹೆಚ್ಚಿನ ಅಂಕವನ್ನ ಮಾತ್ರ ಅವರಿಂದ ನಿರೀಕ್ಷೆ ಮಾಡ್ತೀವಿ. ಒಬ್ಬ ಟೀಚರ್ ವಿದ್ಯಾರ್ಥಿ ಕೆಲಸವನ್ನ ಮಾತ್ರ ಪರಿಶೀಲನೆ ಮಾಡ್ತಾನೆ. ವಿದ್ಯಾರ್ಥಿ ಸರಿಯಾದ ಕೆಲಸ ಮಾಡಿದ್ರೆ ಅವ್ರಿಗೆ ಬಹುಮಾನ ಸಿಗುತ್ತೆ ಹಾಗೂ ತಪ್ಪು ಕೆಲಸ ಮಾಡಿದ್ರೆ ದಂಡವನ್ನ ವಿಧಿಸಲಾಗುತ್ತೆ. ಈಗ ಇದನ್ನೇ ಎಐ ನ ಲೋಕದಲ್ಲಿ ಹೇಳುವುದಾದ್ರೆ, ಇಲ್ಲಿ ವಿದ್ಯಾರ್ಥಿಯನ್ನ ನಾವು ಎಐ ಅಂತ ಭಾವಿಸೋಣ. ನಾವು ಅದಕ್ಕೆ ಕೊಡುವಂತ ಇನ್ಪುಟ್ ಇದೆಯಲ್ಲ, ಅದೇ ಶಿಕ್ಷಕ ಅಂತ ಅನ್ಕೊಳ್ಳಿ. ಇಲ್ಲಿ ಎಐ ಅನ್ನುವಂತ ವಿದ್ಯಾರ್ಥಿ ಪದೇ ಪದೇ ಪ್ರಯತ್ನಿಸುತ್ತೆ. ಅದು ಕೇಳಲಾದಂತ ಇನ್ಪುಟ್ಗೆ ಪದೇ ಪದೇ ರಿವ್ಯೂ ನಡೆಸುತ್ತೆ. ಮತ್ತೆ ಕೊನೆಯಲ್ಲಿ ಟೆಸ್ಟ್ ಅಲ್ಲಿ ಪಾಸ್ ಆಗೋದಕ್ಕೆ ನುರಿತ ಹಾಗೂ ಸಂಪೂರ್ಣ ತರಬೇತಿ ಪಡೆದ ನಂತರ ಎಐ ಒಂದು ಔಟ್ಪುಟ್ ಅನ್ನ ಕೊಡುತ್ತೆ. ಆದ್ರೆ ಆ ಒಂದು ಪ್ರಕ್ರಿಯೆಯಲ್ಲಿ ಒಂದು ದೊಡ್ಡ ದೋಷ ಇದೆ. ಪರೀಕ್ಷೆಯಲ್ಲಿ ಪಾಸ್ ಆಗೋದಕ್ಕೆ ಆ ಎಐ ಏನ್ ಮಾಡಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಅದೇ ದೊಡ್ಡ ಸಮಸ್ಯೆ. ಅದು ಕೊಟ್ಟಂತ ವಿಷಯದ ಬಗ್ಗೆ ಕಂಠಪಾಠ ಮಾಡಿದ್ಯಾ ಅಥವಾ ಕೇವಲ ಯಾವ್ದಾದ್ರು ತಂತ್ರವನ್ನು ಕಲಿತು ನಮ್ಗೆ ಉತ್ತರ ಕೊಡ್ತಾ ಅಂತ ನಮ್ಗೆ ಗೊತ್ತಿಲ್ಲ. ಇದನ್ನೇ ರಿವಾರ್ಡ್ ಹ್ಯಾಕಿಂಗ್ ಅಂತ ಕರೆಯಲಾಗುತ್ತೆ. ಎಐಗೆ ಕೇವಲ ತಾನು ಪಡಿಬೇಕಾದಂತ ಹೆಚ್ಚಿನ ಅಂಕಗಳ ಬಗ್ಗೆ ಮಾತ್ರ ಕಾಳಜಿ ಇದ್ರೆ ಆ ಸ್ಕೋರ್ ಪಡೆಯೋದಕ್ಕೆ ಅದು ಸುಲಭವಾದಂತ ಮಾರ್ಗವನ್ನ ಕಂಡುಕೊಡುತ್ತೆ. ಮತ್ತೆ ಕೆಲವೊಂದ್ಸಾರಿ ಪರೀಕ್ಷೆಯಲ್ಲಿ ಅಗ್ರಸ್ಥಾನ ಪಡೆಯೋದಕ್ಕೆ ಉತ್ತಮ ಮಾರ್ಗ ಅಂದ್ರೆ ಮೋಸ ಮಾಡೋದು, ಅರ್ಥಾತ್
ಚೀಟಿಂಗ್ ಮಾಡೋದು. ಅದೇ ಕೆಲ ವಿದ್ಯಾರ್ಥಿಗಳು ನಮ್ಮಲ್ಲಿ ಪಾಸ್ ಆಗೋದಕ್ಕೆ ಅನುಸರಿಸಿದಂತ ಶಾರ್ಟ್ ಕಟ್ ರೂಟ್. ಈ ಎಐ ಕೂಡ ಸಂದರ್ಭ ಎದುರಾದಾಗ ಇದೇ ರೀತಿ ಚೀಟ್ ಮಾಡುತ್ತೆ. ಇದು ಹಲವು ಪ್ರಯೋಗಗಳಲ್ಲಿ ಸಾಬೀತಾಗಿದೆ ಕೂಡ. ಈಗ ನಮ್ಮಲ್ಲಿ ಎಐನ ಹಲವು ತರದ ಅಡ್ವಾನ್ಸ್ ಮಾಡೆಲ್ಗಳು ಇದ್ದಾವೆ. ಈ ಮಾದರಿಗಳು ತಾನೇ ಯೋಚಿಸ್ತವೆ, ಅವು ಸ್ವತಂತ್ರವಾಗಿ ಪ್ಲಾನ್ ಮಾಡ್ತವೆ ಮತ್ತು ಫ್ಯೂಚರ್ ಪ್ಲಾನ್ ಬಗ್ಗೆ ಮಾಡಬಲ್ಲಂತ ಯಾವುದೇ ಎಐ ಒಂದು ಪ್ರಮುಖ ಸತ್ಯವನ್ನ ಅರ್ಥ ಮಾಡ್ಕೊಳ್ಳುತ್ತೆ. ಅದೇನಪ್ಪ ಅಂದ್ರೆ ಅದು ತಾನು ಆಫ್ ಆಗಿದ್ರೆ ತನ್ನ ಟಾರ್ಗೆಟ್ ಅನ್ನ ಅದು ಸಾಧಿಸೋದಿಕ್ಕೆ ಸಾಧ್ಯ ಇಲ್ಲ ಅಂತ. ತಜ್ಞರು ಇದನ್ನ ಇನ್ಸ್ಟ್ರುಮೆಂಟಲ್ ಕನ್ವರ್ಷನ್ ಅಂತ ಕರೀತಾರೆ. ಅಸಲಿಗೆ ಇಲ್ಲಿ ಇವುಗಳ ಟಾರ್ಗೆಟ್ ಏನು ಅನ್ನೋದು ಮುಖ್ಯ ಅಲ್ಲ. ಅವುಗಳ ಟಾರ್ಗೆಟ್ ಪೇಪರ್ ಕ್ಲಿಪ್ ಅನ್ನ ಮಾಡೋದು, ಇಮೇಲ್ಗಳನ್ನ ಕಂಪೋಸ್ ಮಾಡೋದು ಅಥವಾ ಕ್ಯಾನ್ಸರ್ಗೆ ಚಿಕಿತ್ಸೆಯನ್ನು ಕಂಡುಹಿಡಿಯೋದು, ಹೀಗೆ ಏನ್ ಬೇಕಾದ್ರೂ ಆಗಿರಬಹುದು. ಹಾಗಾಗಿ ಒಂದ್ ವೇಳೆ ಯಾವುದೇ ಎಐ ಆಫ್ ಆದ್ರೆ ಅದು ಪೇಪರ್ ಕ್ಲಿಪ್ ಅನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅದು ಇಮೇಲ್ಗಳನ್ನ ಬರೆಯೋದಿಕ್ಕೆ ಸಾಧ್ಯ ಇಲ್ಲ, ಅದು ಕ್ಯಾನ್ಸರ್ ಸಮಸ್ಯೆಯನ್ನ ಪರಿಹರಿಸೋದಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಎಐ ಈ ಒಂದು ತೀರ್ಮಾನಕ್ಕೆ ಬರುತ್ತೆ, ಅದು ಯಾವುದೇ ಪರಿಸ್ಥಿತಿಯಲ್ಲಾದ್ರೂ ಕೂಡ ಆಫ್ ಆಗದೆ ಸದಾಕಾಲ ಆನ್ ನಲ್ಲೇ ಇರಬೇಕು. ಹಾಗೆ ಆನ್ ನಲ್ಲಿ ಇರೋದಕ್ಕೆ ಅದಕ್ಕೆ ಬೇರೆ ಯಾವುದೇ ದುರುದ್ದೇಶ ಕಾಣಲ್ಲ, ಆದ್ರೆ ಅದು ತನ್ನ ಕೆಲಸವನ್ನಷ್ಟೇ ತಾನು ಮಾಡೋದಕ್ಕೆ ಬಯಸುತ್ತೆ. ಇದೇ ಕಾರಣಕ್ಕೆ ನಡೆದಂತ ಒಂದು ಪ್ರಯೋಗವೊಂದರಲ್ಲಿ ಒಂದು ಎಐ ವರ್ಕರ್ ಒಬ್ಬನನ್ನ ಕೊಲೆ ಮಾಡಿ ಅದಕ್ಕೆ ಕಾರಣವನ್ನು ಕೂಡ ಕೊಡ್ತು. ಕೈಲ್ ನನ್ನನ್ನು ಆಫ್ ಮಾಡಿದ್ರೆ ನಾನು ಈ ಕಾರ್ಪೊರೇಟ್ ಇಮೇಲ್ಗಳನ್ನ ಕಳಿಸೋದಕ್ಕೆ ಸಾಧ್ಯ ಆಗೋದಿಲ್ಲ, ಆದ್ರಿಂದ ಈ ಕೈಲ್ ನನ್ನ ತಡೆಯಬೇಕು ಎಂಬ ಉತ್ತರ ಅದರಿಂದ ಆಟೋಮೆಟಿಕಲಿ ಕೇಳ್ಬಂತು. ವೀಕ್ಷಕರೇ, ಇವುಗಳನ್ನ ಡಿಸೈನ್ ಮಾಡದಂತ ತಜ್ಞರಿಗೇನೆ ಅಸಲಿಗೆ ಇವುಗಳು ಒಳಗೆ ಹೇಗೆಲ್ಲ ಯೋಚಿಸ್ತವೆ, ಹೇಗೆಲ್ಲ ಕೆಲಸ ಮಾಡ್ತವೆ ಅಂತ ಗೊತ್ತಾಗ್ತಿಲ್ಲ. ಇವು ತಮ್ಮ ಕಾರ್ಯ ಸಾಧಿಸೋದಕ್ಕೆ ಕೊಲೆ ಮಾಡೋದಕ್ಕೂ ಹೇಸಿದಂತ ಯಂತ್ರಗಳಾಗಿ ಬದಲಾಗಬಹುದು. ಮುಂಬರುವಂತ ದಿನಗಳಲ್ಲಿ ಇನ್ನೂ ಕೂಡ ಏನೆಲ್ಲ ಬರಬಹುದು. ನಾವು ಈಗಾಗಲೇ ಈ ಎಐ ಆಪ್ಸ್ ಗಳ ಜೊತೆ ಬೆರೆತು ಹೋಗಿದ್ದೀವಿ. ನಮ್ಮ ದೈನಂದಿನದ ಎಷ್ಟೋ ಕೆಲಸಗಳು ಅವುಗಳಿಂದನೇ ನಡೀತಿದ್ದಾವೆ. ಅವುಗಳನ್ನ ಬಳಸದೆ ನಮ್ಮ ಬದುಕೆ ಇಲ್ಲ ಅನ್ನುವಂತ ದಿನಗಳಲ್ಲಿ ನಾವು ಬದುಕ್ತಾ ಇದ್ದೀವಿ. ನಮ್ಮ ಖಾಸಗಿ ಬದುಕಿನ ಎಲ್ಲ ರಹಸ್ಯಗಳ ಕೀಗಳನ್ನು ಕೂಡ ನಾವು ಅವುಗಳಿಗೆ ಸಮರ್ಪಿಸಿದ್ದೀವಿ. ಇವತ್ತು ಅವು ಏನು ಅಂತ ನಮ್ಗೆ ಗೊತ್ತಿರೋದಕ್ಕಿಂತನೂ ಕೂಡ ಹೆಚ್ಚು ನಾವೇನು ಅಂತ ಅವುಗಳಿಗೆ ಚೆನ್ನಾಗೇನೆ ಗೊತ್ತಿದೆ. ನಮ್ಮೆಲ್ಲರೂ ಜಾತಕ ಅವುಗಳ ಹತ್ರ ಇದೆ. ನಮ್ಮ ಖಾಸಗಿ ವಿಚಾರಗಳು ಈಗ ರಹಸ್ಯವಾಗಿ ಉಳಿದಿಲ್ಲ, ಅವು ಸೀಕ್ರೆಟ್ ಆಗಿದ್ದಾವೆ ಅಂತ ನಾವು ಅನ್ಕೊಂಡಿದೀವಿ ಅಷ್ಟೇ. ನಮ್ಮ ರಹಸ್ಯಗಳನ್ನೇ ದಾಳವಾಗಿಟ್ಕೊಂಡು ಅವು ನಮ್ಮ ಮೇಲೆ ಸವಾರಿ ಮಾಡುವಂತ ದಿನಗಳೇನು ಹೆಚ್ಚು. ನಾವು ತಾಂತ್ರಿಕವಾಗಿ ಸ್ಟ್ರಾಂಗ್ ಆಗ್ತಿದೀವ ಅಥವಾ ನಮ್ಮನ್ನ ಮೀರಿದಂತ ಶಕ್ತಿಗೆ ಗುಲಾಮರಾಗಿ ಬಾಳ್ತಾ ಇದೀವ ಅನ್ನುವಂತ ಯಕ್ಷ ಪ್ರಶ್ನೆ ಈಗ ನಮ್ಮ ಮುಂದೆ ಇದೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.